ಕಾವೇರಿ ನದಿ ನೀರು ಹಂಚಿಕೆ ವಿವಾದ ನಾಳೆ ನಡೆಯಬೇಕಾಗಿರುವಂತಹ ಈ ವಿಚಾರಣೆ ಈಗ ಮುಂದೂಡಿಕೆಯಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತಹ ಇದೇ ತಮಿಳುನಾಡು. ಕಾವೇರಿ ನೀರು ಹರಿಸಲು ಕರ್ನಾಟಕಕ್ಕೆ ನಿರ್ದೇಶಿಸಲು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದರೆ ಆಗಸ್ಟ್ 13ಕ್ಕೆ ನಿಗದಿಯಾಗಿರುವಂತದ್ದು ವಿಚಾರಣೆ. ಆದರೆ ಆಗಸ್ಟ್ 17ಕ್ಕೆ ಈಗ ವಿಚಾರಣೆ ಮುಂದೂಡಿಕೆಯಾಗಿದೆ. ದೆಹಲಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ತಮಿಳುನಾಡು ಅರ್ಜಿಯನ್ನು ಹಾಕಿತ್ತು. ನಮಗೆ ಸರಿಯಾದಂತ ನೀರು ಸಿಗ್ತಾ ಇಲ್ಲ, ನಾವೆಷ್ಟು ಬೇಡಿಕೆಯನ್ನ ಇಟ್ಟಿದ್ವು ಅಷ್ಟು ಪ್ರಮಾಣದ ನೀರು ನಮಗೆ ಒದಗಿಸಿ ಕೊಡ್ತಾ ಇಲ್ಲ ಅಂತ ಹೇಳಿ ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿತ್ತು. ಸೊ ಈಗ ಅದು ನಾಳೆ ನಡೀಬೇಕಾಗಿತ್ತು ವಿಚಾರಣೆ, ಆದ್ರೆ ಈಗ ಮುಂದೂಡಿಕೆ ಆಗಿದೆ. ಎಲ್ಲ ಪ್ರಿಪೇರ್ ಆಗ್ತಾ ಇದೆ. ತಮಿಳುನಾಡು ಅಪ್ಲಿಕೇಶನ್ 17th ಏನೋ ಬರುವಂತ ಅವಕಾಶ ಇದೆ. ಬಹುಶಃ ನಾಳೆ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದ್ರಿಂದ ಬಹುಶಃ ನಾವು ಇದನ್ನ ಬಹಳ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಎಲ್ಲ ಡೀಟೇಲ್ನ ಸಬ್ಮಿಟ್ ಮಾಡಬೇಕಾಗಿದೆ. ಬಹುಶಃ ನಮಗೆ ಸುಪ್ರೀಂ ಕೋರ್ಟಲ್ಲಿ ಏನಾದ್ರು ಒಂದು ಸಂಪೂರ್ಣ ಮಾಹಿತಿಯನ್ನ ಎರಡೂ ರಾಜ್ಯದಲ್ಲಿ ಎಲ್ಲ ಇಲಾಖೆಯಿಂದ ತಗೊಂಡು ಸ್ವಲ್ಪ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಭರವಸೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದ ನಾಳೆ ನಡೆಯಬೇಕಾಗಿರುವಂತಹ ಈ ವಿಚಾರಣೆ ಈಗ ಮುಂದೂಡಿಕೆಯಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತಹ ಇದೇ ತಮಿಳುನಾಡು. ಕಾವೇರಿ ನೀರು ಹರಿಸಲು ಕರ್ನಾಟಕಕ್ಕೆ ನಿರ್ದೇಶಿಸಲು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದರೆ ಆಗಸ್ಟ್ 13ಕ್ಕೆ ನಿಗದಿಯಾಗಿರುವಂತದ್ದು ವಿಚಾರಣೆ. ಆದರೆ ಆಗಸ್ಟ್ 17ಕ್ಕೆ ಈಗ ವಿಚಾರಣೆ ಮುಂದೂಡಿಕೆಯಾಗಿದೆ. ದೆಹಲಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ತಮಿಳುನಾಡು ಅರ್ಜಿಯನ್ನು ಹಾಕಿತ್ತು. ನಮಗೆ ಸರಿಯಾದಂತ ನೀರು ಸಿಗ್ತಾ ಇಲ್ಲ, ನಾವೆಷ್ಟು ಬೇಡಿಕೆಯನ್ನ ಇಟ್ಟಿದ್ವು ಅಷ್ಟು ಪ್ರಮಾಣದ ನೀರು ನಮಗೆ ಒದಗಿಸಿ ಕೊಡ್ತಾ ಇಲ್ಲ ಅಂತ ಹೇಳಿ ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿತ್ತು. ಸೊ ಈಗ ಅದು ನಾಳೆ ನಡೀಬೇಕಾಗಿತ್ತು ವಿಚಾರಣೆ, ಆದ್ರೆ ಈಗ ಮುಂದೂಡಿಕೆ ಆಗಿದೆ. ಎಲ್ಲ ಪ್ರಿಪೇರ್ ಆಗ್ತಾ ಇದೆ. ತಮಿಳುನಾಡು ಅಪ್ಲಿಕೇಶನ್ 17th ಏನೋ ಬರುವಂತ ಅವಕಾಶ ಇದೆ. ಬಹುಶಃ ನಾಳೆ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದ್ರಿಂದ ಬಹುಶಃ ನಾವು ಇದನ್ನ ಬಹಳ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಎಲ್ಲ ಡೀಟೇಲ್ನ ಸಬ್ಮಿಟ್ ಮಾಡಬೇಕಾಗಿದೆ. ಬಹುಶಃ ನಮಗೆ ಸುಪ್ರೀಂ ಕೋರ್ಟಲ್ಲಿ ಏನಾದ್ರು ಒಂದು ಸಂಪೂರ್ಣ ಮಾಹಿತಿಯನ್ನ ಎರಡೂ ರಾಜ್ಯದಲ್ಲಿ ಎಲ್ಲ ಇಲಾಖೆಯಿಂದ ತಗೊಂಡು ಸ್ವಲ್ಪ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಭರವಸೆ.